ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಬಸವಾದಿ ಶಿವಶರಣರ ಸಾಹಿತ್ಯವನ್ನ ತಿರುಚುವ ಕೆಲಸವಾಗ್ತಾ ಇದೆ ಎಂದು ಪಂಡಿತಾರಾಧ್ಯ ಶ್ರೀಗಳು ಬೇಸರ ವ್ಯಕ್ತಪಡಿಸಿದ್ದಾರೆ. ಚಿತ್ರದುರ್ಗ ಜಿಲ್ಲೆಯ ಹೊಸದುರ್ಗ ತಾಲೂಕಿನ ಸಾಣೆಹಳ್ಳಿ ಮಠದಲ್ಲಿ ನಡೀತಾ ಇರುವ ರಾಷ್ಟ್ರೀಯ ನಾಟಕೋತ್ಸವದ ವೇಳೆ ಪಂಡಿತಾರಾಧ್ಯ ಶ್ರೀಗಳು ಮಾತನಾಡಿದ್ದು, ಬಸವಾದಿ ಶಿವಶರಣರ ಸಾಹಿತ್ಯವನ್ನ ತಿರುಚುವ ಕೆಲಸ ಬೇರೆ ಬೇರೆ ರೂಪದಲ್ಲಿ ನಡೀತಾ ಇದೆ ಎಂದಿದ್ದಾರೆ. ವಚನ ದರ್ಶನ ಎಂಬ ಕೃತಿ ಇತ್ತೀಚೆಗೆ ಬಂದಿದ್ದು ಬಹಳ ಮಹತ್ವದ ಶ್ರೇಷ್ಠ ಕೃತಿಯಲ್ಲ. ನಮ್ಮ ದೃಷ್ಟಿಯಲ್ಲಿ ಕಳಪೆ ಕೃತಿಯಾಗಿದ್ದು, ಆ ಕೃತಿಗೆ 30-40 ಸಾವಿರ ಖರ್ಚಾಗಿದ್ದು, ಅದರ ಬಿಡುಗಡೆಗೆ 5-6 ಲಕ್ಷ ಖರ್ಚಾಗಿದ್ದು, ಇದರ ಹಿಂದಿನ ಉದ್ದೇಶ ಏನೆಂಬುದು ಅರಿಯಬೇಕಾಗಿದೆ ಅಂತ ಶ್ರೀಗಳು ಹೇಳಿದ್ದಾರೆ. ಇಡೀ ಆ ಕೃತಿಯಲ್ಲಿ ಬಸವಣ್ಣನವರ ವೇದ, ಪುರಾಣ, ಶಾಸ್ತ್ರ, ಆಗಮನದ ವಿರೋಧ ಮಾಡಿದ ಒಂದು ವಚನವೂ ಕೂಡ ಅದರಲ್ಲಿ ಇಲ್ಲ. ಇದರ ಹಿಂದಿನ ಸಂಚು ಏನು ಅಂತ ಯೋಚನೆ ಮಾಡಬೇಕಾಗಿದೆ. ಈ ಬಗ್ಗೆ ನಾವು ಅನೇಕ ಮಠಾಧೀಶರ ಜೊತೆ ಮಾತನಾಡಿದ್ದು, ಇಂತಹ ಕೃತಿಯನ್ನ ಮುಟ್ಟುಗೋಲು ಹಾಕುವಂತೆ ಆಗ್ರಹ ಮಾಡಿದ್ದು, ಹಿಂದೆ ಅಂತಹ ಅನೇಕ ಕೃತಿಯನ್ನ ಪ್ರಚಾರಕ್ಕೆ ತರಬಾರದು ಎಂದು ಸರ್ಕಾರ ದಿಗ್ಬಂಧನ ಆಗಿದೆ. ಈ ಹಿನ್ನೆಲೆ ಅಂತಹ ಕೃತಿಯನ್ನ ಸರ್ಕಾರ ಮಾನ್ಯ ಮಾಡಬಾರದು ಅಂತ ಸರ್ಕಾರಕ್ಕೆ ಮುಟ್ಟುಗೋಲು ಹಾಕುವಂತೆ ಸೂಚನೆ ಕೊಡುವುದಾಗಿ ಪಂಡಿತಾರಾಧ್ಯ ಶ್ರೀಗಳು ಸೂಚನೆ ಕೊಡುವುದಾಗಿ ಹೇಳಿದ್ದಾರೆ. ಪರಿಣಾಮಕಾರಿಯಾಗಿ ರಂಗ ಚಟುವಟಿಕೆಗಳನ್ನು ಮುಂದುವರಿಸಿಕೊಂಡು ಹೋಗಲಿಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಇವತ್ತು ಬಸವಾದಿ ಶಿವಶರಣರ ಸಾಹಿತ್ಯವನ್ನು ತಿರುಚುವಂಥ ಕಾರ್ಯ ಬೇರೆ ಬೇರೆ ರೂಪದಲ್ಲಿ ನಡೀತಾ ಇದೆ. ನೀವು ಯಾರಿಗಾದರೂ ಗೊತ್ತಿರಬೇಕು, ವಚನ ದರ್ಶನ ಅಂತ ಹೇಳಿ ಇತ್ತೀಚೆಗೆ ಒಂದು ಕೃತಿ ಬಂತು. ಬಹಳ ಮಹತ್ವದ ಶ್ರೇಷ್ಠ ಕೃತಿ ಏನಲ್ಲದು, ನಮ್ಮ ದೃಷ್ಟಿಯಲ್ಲಿ ಒಂದು ಕಳಪೆ ಕೃತಿ. ಆ ಕೃತಿಗೆ ಪ್ರಿಂಟಿಂಗಿಗೆ ಖರ್ಚಾಗಿರೋದು ಬಹುಶಃ ಒಂದು 30-40 ಸಾವಿರ ರೂಪಾಯಿ. ಆದರೆ ಅದರ ಒಂದೊಂದು ಬಿಡುಗಡೆ ಮಾಡಲಿಕ್ಕೆ ಬೇರೆ ಬೇರೆ ಸ್ಥಳಗಳಲ್ಲಿ ಅವ್ರು ಖರ್ಚು ಮಾಡಿರೋದು ಎಷ್ಟು ಅಂದರೆ 5-6 ಲಕ್ಷ ಕನಿಷ್ಠ. ಹಾಗಾದರೆ ಇದ್ರ ಹಿಂದಿರುವಂಥ ಉದ್ದೇಶ ಏನು? ಬಸವಣ್ಣ ಕೇವಲ ಭಕ್ತಿ ಭಂಡಾರಿ ಅಂತ ಹೇಳೋದಷ್ಟೇ ಅವ್ರ ಉದ್ದೇಶ ಅಲ್ಲ, ಸನಾತನ ಪರಂಪರೆಯನ್ನು ಮುಂದುವರಿಸ್ಕೊಂಡು ಬಂದಂಥವ್ರು ಬಸವಣ್ಣವರು ಅಂತ. ಯಾವ ಸನಾತನ ಪರಂಪರೆಯನ್ನು ಬಸವಣ್ಣವರು ಮುಂದುವರಿಸ್ಕೊಂಡು ಬರಲಿಲ್ಲ. ಇಡೀ ಆ ಕೃತಿಯಲ್ಲಿ ನೀವು ನೋಡಿದರೆ ಬಸವಣ್ಣನವರು ವೇದ, ಪುರಾಣ, ಶಾಸ್ತ್ರ, ಆಗಮ ಇವುಗಳನ್ನು ವಿರೋಧ ಮಾಡಿದಂಥ ಒಂದು ವಚನಗಳು ಕೂಡ ಅದರಲ್ಲಿಲ್ಲ. ಇದರ ಹಿಂದಿರುವಂಥ ಸಂಚು ಏನು ಅಂತ ಯೋಚನೆ ಮಾಡಬೇಕು. ಈ ಹಿನ್ನೆಲೆಯಲ್ಲೇ ನಾವು ಅನೇಕ ಮಠಾಧೀಶರ ಜೊತೆಗೆ ಮಾತನಾಡಿದ್ವಿ. ನೋಡಿ, ಇಂಥ ಕೃತಿಯನ್ನು ಮಟ್ಟುಗೋಲು ಹಾಕಬೇಕು. ಹಿಂದೆ ಅಂಥ ಅನೇಕ ಕೃತಿಗಳನ್ನು ಸರ್ಕಾರ ದಿಗ್ಬಂಧನ ಹಾಕಿದೆ, ಅದನ್ನು ಮತ್ತೆ ಪ್ರಚಾರಕ್ಕೆ ತರಬಾರದು ಅಂತ. ಈ ಹಿನ್ನೆಲೆಯಲ್ಲಿ ನಾವು ಸರ್ಕಾರಕ್ಕೆ ಈ ಮೂಲಕ ಕರೆ ಕೊಡುವಂಥದ್ದು, ಅಂಥ ಕೃತಿಗಳನ್ನು ಮಾನ್ಯ ಮಾಡಬಾರದು, ಸರ್ಕಾರ ಅದನ್ನು ಮಟ್ಟುಗೋಲು ಹಾಕಬೇಕು ಅಂತ ಈ ವೇದಿಕೆಯ ಮೂಲಕ ನಾವು ಸೂಚನೆಯನ್ನು ಕೊಡ್ತೀವಿ. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.